ಆನೆ ಎಲ್ಲ ಬರಲ್ಲ? ಆನೆ ಬರ್ತವೆ. ಬರ್ತವೆ. ಇಲ್ಲಿ ಪ್ರಾಣಿ ಎಲ್ಲ ಬರುತ್ತಾ? ಮಧ್ಯಾಹ್ನ ಹೊತ್ತು ಬಂದ್ಬಿಡ್ತವೆ ಒಂದೊಂದ್ಸಲಿ. ಓ, ರಾಗಿಹಳ್ಳಿ ಬಸ್ ಸ್ಟ್ಯಾಂಡ್ ಸೈಡಿಗೆ ನೋಡಿ, ಇಲ್ಲಿ ಸ್ಟ್ಯಾಚ್ಯೂ ಒಂದಿದೆ. ಈ ಸ್ಟ್ಯಾಚ್ಯೂ ಯಾವುದಂತ ಹೇಳಿ. ಈ ಅಂಕಲು ಮತ್ತೆ ಅಲ್ಲಿ ಫಾರೆಸ್ಟ್ ಆಫೀಸರ್ ಹೇಳಿರೋ ಪ್ರಕಾರ. ಸೊ ಸರ್ವರಿಗೂ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ NK150 ರೈಡ್. ಗೈಸ್, ನಿಮ್ಗೆ ಯಾರಾದ್ರೂ ಸ್ಟೋರಿ ಹೇಳಿಕ್ ಬರುತ್ತಾ? ಬರಲ್ವಾ? ನಮಗೂ ಬರಲ್ಲ. ಇಲ್ಲಿ ಒಂದು ಯಾವುದದು ಒಂದು ಫಾರೆಸ್ಟ್ ಇದೆ ಗೈಸ್, ಒಂದು ಚಿಕ್ಕ ಟ್ರಯಲ್ ಇದೆ. ರಾಗಿಹಳ್ಳಿ ಫಾರೆಸ್ಟ್ ಅಂತ ಇದೆ ಗೈಸ್. ಇಲ್ಲಿಂದ ಒಂದು ಆಲ್ಮೋಸ್ಟ್ 12 ಕಿಲೋಮೀಟರ್ ಆಗುತ್ತೆ. 12 ಕಿಲೋಮೀಟರ್ ಹೋಗ್ಲಿಕ್ಕೆ ಅಲ್ಲೊಂದು 2 ಕಿಲೋಮೀಟರ್ ಅಂದರೆ 24-25 ಕಿಲೋಮೀಟರ್ ಆಗುತ್ತೆ ಹೋಗಿ ಬರೋದ್ರಲ್ಲಿ. ಒಂದು 2 ಅವರ್ಸ್ ಆಗುತ್ತೆ. ಬನ್ನಿ ನಿಮ್ಗೆ ತೋರಿಸ್ತೀನಿ ಆ ಫಾರೆಸ್ಟ್ ರೂಟು. ಬಟ್ ಈಗ ಬಿಸಿಲಲ್ಲಿ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ. ಬಟ್ ಮಾನ್ಸೂನಲ್ಲಂತೂ ಒಂಥರ ಸೈಕಾಗಿರುತ್ತೆ. ಅಲ್ಲಿ ಆನೆ, ನವಿಲು, ಜಿಂಕೆ ಎಲ್ಲ ಬರ್ತಾ ಇರುತ್ತೆ ಆ ರೋಡಲ್ಲಿ. ತೋರಿಸ್ತೀನಿ ಬನ್ನಿ. ಇಲ್ಲೇ ನೇರ್, ನಾನು ಜಿಗಣಿದಲ್ಲೇ ಇರೋದ್ರಿಂದ ನನಗೆ ಬನ್ನೇರುಘಟ್ಟ ನೇರ್ ಆಗುತ್ತಲ್ಲ, ಒಂದು 12-15 ಕಿಲೋಮೀಟ್ರ್ ಆಗುತ್ತೆ. ಹೆಲ್ಮೆಟ್ ಕ್ಯಾಮೆರಾ ಒಳಗೆ ಸ್ವಿಚ್ ಆಗೋಣ ಬನ್ನಿ. ಎಷ್ಟು ದಿನ ಆಯಿತು ಹೆಲ್ಮೆಟೇ ಯೂಸ್ ಮಾಡಿಲ್ಲ ಗೈಸ್. ಹಿಂಗೆ ಬಿದ್ದಿದೆ ಗೊತ್ತಾ ಹೆಲ್ಮೆಟು, ಪೂರ ಗಲೀಜಾಗಿ ಹೋಗಿದೆ. ಪೂರ ತೊಳಿಬೇಕೀಗ. ಸೊ ನೋಡಿ ಗೈಸ್, ಗಾಡಿ ಎಷ್ಟು ಗಲೀಜಾಗಿ ಬಿದ್ದಿದೆ ನೋಡಿ. ಪೂರ ತೊಳಿಲೇ ಇಲ್ಲ. ರೈಡಿಗೆ ಹೋಗಿ ಬಂದವಾಗಿಂದ ಹಾಗೆ ಇಟ್ಟಿದ್ದೆ. ಇಲ್ಲೇ ರೂಮಲ್ಲಿದ್ದರೆ ಜಾಸ್ತಿ ಯೂಸ್ ಆಗೋಲ್ಲ, ಯಾಕಂದರೆ ಇಲ್ಲಿಂದನೇ ಕೆಲಸ ಇಲ್ಲೇ ಅಲ್ಲ, ನೇರು ವರ್ಕು, ನಡ್ಕೊಂಡು ಹೋಗ್ಬೋದು. ಗಾಡಿ ಇಲ್ಲೇ ಬಿದ್ದಿರ್ತದೆ. ಇದು ಏನಾಗಿದೆ ಅಂದರೆ ಇಲ್ಲಿ ನೋಡಿ, ಇದು ಬ್ಯಾಂಡ್ ಹಾಕ್ಕೊಂಡು ಈ ಸೈಡ್ ಬಂದಿದೆ. ಇಲ್ಲಿ ಟ್ಯಾಂಕ್ ಇರುತ್ತಲ್ಲ, ಇದು ತಾಗಿದೆ. ಇದು ಕ್ರ್ಯಾಶ್ ಗಾರ್ಡು ಟಚ್ ಆಗಿದೆ. ಇಲ್ಲಿ ಬಿದ್ದಿರೋದ್ರಿಂದ ಈ ಸೈಡಿಂದ ತೋರಿಸ್ತೀನಿ ಮನೆ. ಇಲ್ಲಿ ನೋಡಿ, ಇದನ್ನು ಇಲ್ಲಿ ತಾಗಿದೆ ಇಲ್ಲಿ. ಸೊ ಇದು ಎಲ್ಲ ಹೋಗಿಬಿಟ್ಟಿದೆ ನೋಡಿ. ಇಲ್ಲಿ ಇದು ಈ ಟ್ಯಾಂಕಿಗೆ ಹೊಡ್ತಾ ಬಿದ್ದಿದೆ. ಇಲ್ಲೇನೋ ತಾಕ್ಕೊಂಡು ಹಿಂಗೆ ಬ್ಯಾಂಡ್ ಆಗಿಬಿಟ್ಟಿದೆ. ಇಲ್ಲೂ ಬ್ಯಾಂಡ್ ಆಗಿದೆ ನೋಡಿ, ಇದು ಒಳಗೆ ಹೋಗಿದೆ. ಸ್ವಲ್ಪ ಬ್ಯಾಂಡ್ ತೆಗಿಸ್ಬೇಕು, ಆವಾಗ ಇದು ಬಿಚ್ಚಬೇಕು. ಈಗ ಸರ್ವಿಸ್ ಕೊಡ್ತೀನಲ್ಲ, 1 2 ಇಲ್ಲೊಂದು 3 4 ಬೋಲ್ಟ್ ಬಿಚ್ಚಿದ್ರೆ ಅದು ಕೈಯಲ್ಲೇ ಬಂದುಬಿಡುತ್ತೆ. ಆಮೇಲೆ ಸರಿಯಾಗುತ್ತೆ. ಬನ್ನಿ ಸ್ಟಾರ್ಟ್ ಮಾಡೋಣ. ಗೈಸ್, ಏನು ಗೈಸಿದು, ಕ್ಲಚ್ ಹಿಡಿಯೋ ಮುಂಚೆನೆ ಗೇರ್ ಹೊಡೆದ್ಬಿಟ್ಟೆ. क्या भाई, क्या समाचार? आराम? अच्छा है. तुमकुर कैसा है? अरे इधर बोल रहे, ತುಮಕೂರು कैसा है? ಗೈಸ್, ಇವನು ತುಮಕೂರಲ್ಲಿ ಇರ್ತಾನೆ. ಈಗ ಇಲ್ಲಿ ಮ್ಯಾನ್ ಪವರ್ ಕಮ್ಮಿ ಅಂತ ಇವನಿಗೆ ಇಲ್ಲಿ ಹಾಕಿದ್ದಾರೆ. क्या चल रहा है तुमकुर में बोल? हाँ पूरा अच्छा है. घूमने के लिए किधर जाता है क्या? उतना ही. ಇವಾಗ ಅವನು ಬರ್ತಾನಂತೆ. चलो जाएंगे. एक फॉरेस्ट है उधर. एक काम कर, मुझे ಲೊಕೇಶನ್ दे. ಗೈಸ್ ನೋಡಿ, ಇಲ್ಲಿಂದ ಬರೀ ಒಂದು 12 ಕಿಲೋಮೀಟ್ರ್ ಇದೆ. ಅಂದರೆ 22-23 ನಿಮಿಷ ಏನೋ ತೋರಿಸ್ತಿದೆ. ಸೊ ಬನ್ನಿ. ಯಾವ ಥರ ಇದೆ ಏನು ಅಂತ ನನಗೂ ಗೊತ್ತಿಲ್ಲ. ನಾನು ಬನ್ನೇರುಘಟ್ಟ ಜೂ ಹತ್ರ ಆಲ್ಮೋಸ್ಟ್ ಹೋಗ್ತಾ ಇರ್ತೀನಿ ನಾನು ಯಾವತ್ತೂ. ಬಟ್ ಇಲ್ಲಿಗೇನು ಹೋಗಿಲ್ಲ. ಇಲ್ಲಿ ನೋಡ್ಬೋದು ನೀವು. ಇಲ್ಲಿ ನೋಡಿ, 2:16 ಆಗಿದೆ ಟೈಮು. ಇಲ್ಲಿಂದ ಹೋದರೆ ಇದೇ ಸಮಸ್ಯೆ ಗೈಸ್, ಫುಲ್ ಟ್ರಾಫಿಕ್ ಜಾಮ್ ಆಗಿರ್ತದೆ ನೋಡಿ. ಒಂದು ಬಸ್ ಬಂದರೆ ಇನ್ನೊಂದು ಬಸ್ ಬರ್ಲಿಕ್ಕೆ ಸರಿಯಾಗಿ ಜಾಗನೂ ಇರೋಲ್ಲ, ಅಷ್ಟು ಜಾಮ್ ಇರುತ್ತೆ ಇಲ್ಲಿ. ರಂಜಾನ್ ಇರೋದ್ರಿಂದ ಪರ್ಫ್ಯೂಮ್ ಎಲ್ಲ ಮಾರ್ತಾ ಇದ್ದಾರೆ ಗೈಸ್. ಸರ್, ಇಲ್ಲಿ ಪ್ರಾಣಿ ಎಲ್ಲ ಬರುತ್ತಾ? ರಾತ್ರಿ ಹೊತ್ತೆಲ್ಲ ಬಿಡಲ್ಲ ಅಲ್ಲ? ಯಾವಾಗ ನೋಡ್ಲಿಕ್ಕೆ ಸಿಗುತ್ತೆ ಸರ್? ಸಿಗಲ್ವಾ? ಅಪರೂಪ. ಜೂಗಂದರೆ ಹಿಂಗೆ ಅಡ್ವೆಂಚರ್ ಇರುತ್ತಂತ ಯೂಟ್ಯೂಬ್ ವಿಡಿಯೋಸ್ ಎಲ್ಲ ಮಾಡ್ತೀನಿ, ಅದಕ್ಕೋಸ್ಕರ. ಓಕೆ ಸರ್. ಗದ್ದೆ ಎಲ್ಲ ಇದೆ ನೋಡಿ ಇಲ್ಲಿ. ಅವರೇನೋ ಅಪರೂಪ ಅಂತ ಹೇಳ್ತವ್ರಪ್ಪ. ಸಿಕ್ಕಿದ್ರೆ ಸಿಕ್ತು, ಇಲ್ಲಾಂದರೆ ಇಲ್ಲ. ಓ, ಹುಡುಗಿರು ಗೈಸ್, ಇಲ್ಲಿ ಯಾರಿಗಾದ್ರೂ ಕೇಳೋಣವಾ? ಏನು ಸೈಕ್ ರೂಟ್ ಗೊತ್ತಾ? ಓ ಹುಲಿರಾಯ, ಆರಾಮ? ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಿಗ್ಬೇಡಿ ಗೈಸ್. ಆನೆಗಿನ ಏನು ಸಿಗ್ತಾನೆ ಇಲ್ಲ ಗೈಸ್ ಫಾರೆಸ್ಟ್ ಒಳಗೆ. ಆಂಟಿ, ಇದು ಈ ರೂಟಲ್ಲಿ ಏನು ನೋಡ್ಲಿಕ್ಕೆ ಸಿಗಲ್ವಾ ಪ್ರಾಣಿ ಎಲ್ಲ? ಓಕೆ, ಅಷ್ಟೇ. ಓ ಹಾಂ, ನೀವು ಇಲ್ಲಿಯವರೇನಾ? ಓಕೆ. ಬಸ್ ಎಲ್ಲ ಬರುತ್ತಾ ಇಲ್ಲಿ? ಓಕೆ.
ಅವತ್ತು ಅಪರೂಪ ಜಿಂಕೆಗಳು. ಓಕೆ. ಏನ್ ಕಾಡಲ್ಲಿ ಕಾಣಿಸಲ್ಲ ರೋಡಲ್ಲಿ. ಹಾಂ. ಪಾರ್ಕ್ ಕಡೆ ಹೋದ್ರೆ ಕಾಣಿಸುತ್ತೆ. ಓಕೆ. ಯಾವಾಗ ಅಪರೂಪಕ್ಕೆ ಒಂದೊಂದ್ಸಲಿ ಆಚೆ ಕಡೆ ಮೇಯ್ತಾ ಇರ್ತವೆ. ಹಾಂ. 6 ಗಂಟೆ. ಬಟ್ ಸಾಯಂಕಾಲ ಬೆಳಿಗ್ಗೆ ಹೊತ್ತು ಬೆಳಿಗ್ಗೆ 6 ಗಂಟೆ. ಬೆಳಿಗ್ಗೆ 6 ಗಂಟೆ. ಇಂಥವು ದಿನನೇ ಸಿಗ್ತವೆ ಅಂತ ಹೇಳಕ್ಕಾಗಲ್ಲ. ಓಕೆ. ನಾವು ದೇವಸ್ಥಾನದಿಂದ ಹೋಗುವಾಗ 6 ಗಂಟೆಗೆ ಮೀಟಾ ಇರ್ತವೆ. ಹಾಂ ಹಾಂ ಕೋಳಿ ಹುಂಜಗಳು ನವಿಲ. ಹಾಂ ಹಾಂ. ನವಿಲು ಆನೆ ಎಲ್ಲ ಬರಲ್ಲ? ಆನೆ ಬರ್ತವೆ. ಬರ್ತವೆ. ಓ ನೈಟು. ಬಟ್ ಆ ರೂಟಲ್ಲಿ ಬರುತ್ತಲ್ಲ ಕಗ್ಲಿಪುರ ರೂಟಲ್ಲಿ? ಅದಲ್ಲ ಹ್ಞೂ. ಎಲ್ಲ ಕಗ್ಲಿಪುರ ಊಟಕ್ಕೂ ಸಾಯಂಕಾಲ ಹೊತ್ತು ಆನೆಗಳು ಬರೋದು. ಓಕೆ. ಸಿಕ್ಕುದು ಮಧ್ಯಾಹ್ನ ಹೊತ್ತು ಬಂದ್ಬಿಡ್ತವೆ ಒಂದೊಂದ್ಸಲಿ. ಓ ಹೇಳಲ್ಲ ಯಾವಾಗಂದ್ರೆ ಇಂಥ ಟೈಮಲ್ಲೇ ಬರಲ್ಲ. ಓಕೆ. ಆದರೆ ಇದು ಝೂ ಆನೆನೇ ತಾನೆ ಬರೋದು? ಪಾರ್ಕದ ಕಾಡುದು ಕಾಡಿಂದ? ಪಾರ್ಕ್ ಅವರು ಪಾರ್ಕ್ ಆನೆ ಅಂದ್ಬಿಟ್ಟು ಹತ್ರ ಹೋದ್ರೆ ಅಷ್ಟೇ ಸಾಕು. ಓಕೆ. ಪಾರ್ಕ್ ಆದರೆ ಪಾರ್ಕಲ್ಲೇ ಇರ್ತವೆ ಅವು. ಕೆಲವ್ರು ಏನ್ ಮಾಡ್ತಾರೆ ಗೊತ್ತಾ, ಪಾರ್ಕ್ ಆನೆ ಅಂದ್ಬಿಟ್ಟು ಹತ್ರನೇ ಹೋಯ್ತಾ ಇರ್ತಾರೆ. ಹಾಂ. ಓಕೆ ಆಂಟಿ, ಬಾಯ್, ಥ್ಯಾಂಕ್ ಯು. ಆನೆ ಜಿಂಕೆ ಎಲ್ಲ ಬರುತ್ತಂತೆ ಈ ರಾಗಿಹಳ್ಳಿ ಫಾರೆಸ್ಟಲ್ಲಿ, ಬಟ್ ಇಲ್ಲಿ ಅಪರೂಪ ಅಂತೆ. ಸಿಗುತ್ತೆ ನಿಮಗೆ. ಇಲ್ಲೊಂದು ಟೆಂಪಲ್ ಇದೆ. ಈಗ ಮತ್ತು ಬಿಸಿಲು ಇಲ್ಲ ನೋಡಿ, ಅಷ್ಟೊಂದು ಬಿಸಿಲು ಇಲ್ಲ, ಚಳಿ ಥರ ಆಗ್ತಾಯಿದೆ. ಫಾರೆಸ್ಟ್ ರೂಟೇ ಹಿಂಗಿರುತ್ತಾ ಅಂತ. ಇಲ್ಲಿ ನೋಡಿ ಗೈಸ್, ಇಲ್ಲೊಂದು ಟೆಂಪಲ್ ಕೂಡ ಇದೆ. ಯಾವ ಟೆಂಪಲ್ ಇದು? ಶ್ರೀ ಮತ್ತೂರಾಯ ಸ್ವಾಮಿ ದೇವಸ್ಥಾನ. ಗೈಸ್, ಇಲ್ಲಿ ಇವಾಗ ಕಬ್ಬಿನ ಹಾಲು ಕುಡಿಲಿಕ್ಕೆ ನಿಂತ್ಕೊಂಡಿದ್ದೀವಿ. ಇಂಗ್ಲೀಷಲ್ಲಿ ಶುಗರ್ ಕ್ಯಾನ್ ಅಂತ ಹೇಳ್ತಾರೆ. ಕಬ್ಬಿನ ಹಾಲು ರೆಡಿ ಆಗ್ತಾ ಇದೆ ಇಲ್ಲಿ. ಓಕೆ ಅಂಕಲ್, ಏನು ಗೊತ್ತಾ, ಇದು ನಾವೀಗ ಫಾರೆಸ್ಟಿಂದ ಬಂದ್ವಲ್ಲ, ಅಲ್ಲೇನು ಪ್ರಾಣಿ ನೋಡ್ಲಿಕ್ಕೆ ಸಿಗಲ್ವಾ? ಯಾವಾಗಲೂ ಸಿಗಲ್ಲ. ಈ ಅಂಕಲು ಮತ್ತು ಅಲ್ಲಿ ಫಾರೆಸ್ಟ್ ಆಫೀಸರ್ ಹೇಳಿರೋ ಪ್ರಕಾರ ಇಲ್ಲಿ ಯಾವಾಗ ಅಪರೂಪಕ್ಕೆ ನೋಡ್ಲಿಕ್ಕೆ ಸಿಗ್ತಾ ಇರೋದಂತೆ, ಡೈಲಿ ಏನೂ ಸಿಗಲ್ಲ. ಬಟ್ ಆದ್ರೂ ಒಂದು ಬೆಳಿಗ್ಗೆ ಇಲ್ಲಾಂದರೆ ಸಾಯಂಕಾಲ ಯಾವುದಾದ್ರೂ ಸಮಯದಲ್ಲಿ ಸಿಗ್ಬೋದಾ ಏನಾದರೂ? ಜಿಂಕೆ, ಆನೆ? ಹಾಂ, ಜಿಂಕೆ ಬರುತ್ತೆ. ಓಕೆ. ನೋಡಿ ಗೈಸ್, ಇಲ್ಲಿ ನೋಡಿ ರಾಗಿಹಳ್ಳಿ ಬಸ್ ಸ್ಟ್ಯಾಂಡ್, ನೇರ್ ಬಸ್ ಸ್ಟ್ಯಾಂಡ್ ಅಪೋಸಿಟ್ ಶನೀಶ್ವರ ಸ್ವಾಮಿ ದೇವಸ್ಥಾನ ಕೂಡ ಇದೆ. ಇಲ್ಲೊಂದು ಟೆಂಪಲ್ ಇದೆ ನೋಡಿ, ಇಲ್ಲಿದೆ. ಸೊ ಇದು ರಾಗಿಹಳ್ಳಿ ಬಸ್ ಸ್ಟ್ಯಾಂಡ್ ಇದು. ಇಲ್ಲಿ ನೋಡಿ, ಇಲ್ಲಿ ಸ್ಟ್ಯಾಚ್ಯೂ ಒಂದಿದೆ. ಈ ಸ್ಟ್ಯಾಚ್ಯೂ ಯಾವುದಂತ ಹೇಳಿ ಕಮೆಂಟ್ ಮಾಡಿ. ಗೈಸ್, ಇವ್ರು ಯಾರಂತ ಗೊತ್ತಾ? ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಹೇಳಿ ನೋಡೋಣ. ನನಗೂ ಗೊತ್ತಿಲ್ಲ, ಯಾಕಂದರೆ ಇಲ್ಲಿ ಹೆಸರೇ ಬರ್ದಿಲ್ಲ. ರಾಗಿಹಳ್ಳಿ ಬಸ್ ಸ್ಟ್ಯಾಂಡು. ಗೈಸ್, ರಾಗಿಹಳ್ಳಿ ಬಸ್ ಸ್ಟ್ಯಾಂಡ್ ಸೈಡಿಗೆ ಒಂದು ಸ್ಟ್ಯಾಚ್ಯೂ ಇದೆ. ಈ ಸ್ಟ್ಯಾಚ್ಯೂ ಯಾರ್ದಂತ ಹೇಳಿ ಕಮೆಂಟಲ್ಲಿ ಹೇಳಿ ನನಗೆ. ಹಾಗೆ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟವಾದರೆ ಲೈಕು, ಶೇರು, ಕಮೆಂಟ್ ಮಾಡಿ. ಮತ್ತು ಲಾಸ್ಟ್ ಬಟನ್ ಒಂದಲ್ಲಿ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಲೇಬೇಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟಾಟಾ, ಟೇಕ್ ಕೇರ್, ಬಾಯ್ ಬಾಯ್.